ಒಮ್ಮೆ ಒಬ್ಬ ವ್ಯಕ್ತಿ ಇದ್ದ. ಅವನ ಜೀವನವು ಬಾಲ್ಯದಿಂದಲೇ ಸಮಸ್ಯೆಗಳಿಂದ ಕೂಡಿತ್ತು. ಅಪ್ಪನು ಚಿಕ್ಕ ವಯಸ್ಸಿನಲ್ಲಿ ಸಾವನ್ನಪ್ಪಿದ ಕಾರಣ ತಾಯಿಯನ್ನು ತಮ್ಮಂದಿರನ್ನು ನೋಡಿಕೊಳ್ಳುವ ಹೊಣೆಗಾರಿಕೆ ಎಲ್ಲ ಅವನ ಮೇಲೆ ಬಿತ್ತು. ಬಾಲ್ಯದಲ್ಲಿಯೇ ಮನೆತನದ ಹೊಣೆಗಳನ್ನು ಹೊತ್ತುಕೊಂಡಿದ್ದ. ಅವನು ದೊಡ್ಡವನಾದ ನಂತರ ಮದುವೆಯಾದ. ಜೀವನ ಸುಧಾರಿಸುತ್ತದೆ ಎಂದುಕೊಂಡ, ಆದರೆ ಸುಲಭವಾಗಲಿಲ್ಲ. ಹೀಗೆ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಹೋದವು. ಒಂದು ಸಮಸ್ಯೆ ಮುಗಿದ ತಕ್ಷಣ ಇನ್ನೊಂದು ಆರಂಭವಾಗುತ್ತಿತ್ತು. ಜೀವನದಲ್ಲಿ ಶಾಂತಿ ಇಲ್ಲವೆಂದು ಅವನು ಎದೆಗುಂದಿದ್ದ. ಒಂದು ದಿನ ಬಹಳ ಬೇಸರಗೊಂಡು ಒಬ್ಬ ಜ್ಞಾನಿಯ ಹತ್ತಿರ ಹೋಗಿ ಹೇಳಿದ, ಸ್ವಾಮಿ, ನಾನು ಈ ಲೋಕವನ್ನೇ ತ್ಯಜಿಸಿ ನಿಮ್ಮ ಶಿಷ್ಯನಾಗಬೇಕೆಂದು ಬಯಸುತ್ತೇನೆ. ಜೀವನದಲ್ಲಿ ಅನಂತ ಸಮಸ್ಯೆಗಳ ನಡುವೆ ದಣಿದು ಬಿಟ್ಟಿದ್ದೇನೆ. ನನಗೆ ಶಾಂತಿ ಬೇಕು. ಮುನಿ ಒಪ್ಪಿಕೊಂಡು ಹೇಳಿದರು, ಸರಿ, ನೀನು ನನ್ನ ಶಿಷ್ಯನಾಗಬಹುದು. ಆದರೆ ಮೊದಲು ಹೇಳು, ನಿನ್ನನ್ನು ಏನು ಕಾಡುತ್ತಿದೆ? ಆ ವ್ಯಕ್ತಿ ಹೇಳಿದ, ಸ್ವಾಮಿ, ನನ್ನ ಜೀವನವೇ ಸಮಸ್ಯೆಗಳ ತುಂಬಿದೆ. ಕೆಲವೊಮ್ಮೆ ಹಣದ ಕಷ್ಟ, ಕೆಲವೊಮ್ಮೆ ಹೆಂಡತಿಯ ಜಗಳ, ಕೆಲವೊಮ್ಮೆ ಕೆಲಸದಲ್ಲಿ ಅಡಚಣೆ, ಮತ್ತೆ ಕೆಲವೊಮ್ಮೆ ಬೇರೆ ವಿಷಯ. ಒಂದರ ಹಿಂದೆ ಮತ್ತೊಂದು ಸಮಸ್ಯೆ ಬರುತ್ತಲೇ ಇರುತ್ತದೆ. ನನಗೆ ಯಶಸ್ಸು ಸಿಗುವುದೇ ಇಲ್ಲ. ನಾನು ಯಾವಾಗಲೂ ದುಃಖ, ಚಿಂತೆಗಳ ನಡುವೆ ಬದುಕುತ್ತಿದ್ದೇನೆ. ಮುನಿಗಳು ಶಾಂತವಾಗಿ ಕೇಳಿದರು ಮತ್ತು ಹೇಳಿದರು, ಸರಿ, ಈಗ ನೀನು ನನ್ನ ಗುಡಿಸಲು ಬಳಿ ವಾಸಿಸು. ಮರುದಿನ ಬೆಳಗ್ಗೆ ಮುನಿ ಅವನಿಗೆ ಹೇಳಿದರು, ಬಾ, ನಾವು ಇನ್ನೊಂದು ಹಳ್ಳಿಗೆ ಹೋಗಬೇಕಿದೆ. ಅವರು ಇಬ್ಬರೂ ಹೊರಟರು. ದಾರಿಯಲ್ಲಿ ಒಂದು ನದಿಯ ಬಳಿ ತಲುಪಿದರು. ಅವರು ನದಿಯನ್ನು ಸ್ವಲ್ಪ ಹೊತ್ತು ನೋಡುವುದರಲ್ಲಿ ತಲ್ಲೀನರಾದರು. ನಂತರ ಮುನಿ ಹೇಳಿದರು, ಈ ನದಿಯನ್ನು ದಾಟಬೇಕು. ಅವನು ತಲೆಯಾಡಿಸಿದ. ಅವರು ಅಲ್ಲಿ ಸ್ವಲ್ಪ ಹೊತ್ತು ನಿಂತಿದ್ದರು. ಕೊನೆಗೆ ಆ ವ್ಯಕ್ತಿ ಕೇಳಿದ, ಸ್ವಾಮಿ, ನೀವು ನದಿಯನ್ನು ದಾಟಬೇಕು ಎಂದಿರಿ, ಆದರೆ ಏಕೆ ನಾವೀಗ ನಿಂತಿದ್ದೇವೆ? ಮುನಿ ಉತ್ತರಿಸಿದರು, ನದಿ ಒಣಗುವವರೆಗೆ ಕಾಯುತ್ತಿದ್ದೇವೆ. ಒಣಗಿದಾಗ ದಾಟೋಣ. ಇದನ್ನು ಕೇಳಿ ಅವನು ಆಶ್ಚರ್ಯಗೊಂಡ. ಸ್ವಾಮಿ, ಅದು ಹೇಗೆ ಸಾಧ್ಯ? ನದಿ ಸ್ವತಃ ಒಣಗುವುದಿಲ್ಲ. ಅದು ಯಾವಾಗಲೂ ಹರಿಯುತ್ತಲೇ ಇರುತ್ತದೆ. ಒಣಗುವುದನ್ನು ಕಾಯುತ್ತಿದ್ದರೆ ನಾವು ಇಲ್ಲಿ ಸದಾಕಾಲ ಸಿಕ್ಕಿಹಾಕಿಕೊಳ್ಳುತ್ತೇವೆ. ಅದನ್ನು ದಾಟಲು ಪ್ರಯತ್ನಿಸಬೇಕು, ಕಷ್ಟವಾದರೂ. ಮುನಿಗಳು ನಕ್ಕು ಹೇಳಿದರು, ಸರಿ, ನಾನಿನ್ನೂ ಅರ್ಥ ಮಾಡಿಸಬೇಕೆಂದಿದ್ದದ್ದೇ ಇದು. ಜೀವನವೇ ನದಿಯಂತಿದೆ. ಸಮಸ್ಯೆಗಳು ಅದರ ಹರಿವ ನೀರಿನಂತಿವೆ. ಅವು ಯಾವಾಗಲೂ ಇರುತ್ತವೆ. ನೀನು ಸಮಸ್ಯೆಗಳು ಸಂಪೂರ್ಣ ಅಳಿಯುವುದನ್ನು ಕಾಯುತ್ತಿದ್ದರೆ ಜೀವನದಲ್ಲಿ ಮುಂದೆ ಸಾಗಲಾರೆ. ಕಷ್ಟವಾದರೂ ಅವನ್ನು ಎದುರಿಸಿ ದಾಟಬೇಕು. ಆಗ ಮಾತ್ರ ನೀನು ಆ ಪಾರಾಗ ತಲುಪುತ್ತೀಯ. ಮುನಿ ಮತ್ತಷ್ಟು ಹೇಳಿದರು, ನನ್ನ ಸ್ನೇಹಿತ, ಲೋಕವನ್ನು ಬಿಟ್ಟು ಓಡಿಹೋದರೂ ಸಮಸ್ಯೆಗಳು ಸಂಪೂರ್ಣ ಕಣ್ಮರೆಯಾಗುವುದಿಲ್ಲ. ಅವು ಬೇರೆಯ ರೂಪದಲ್ಲಿ ಮತ್ತೆ ಬರುತ್ತವೆ. ಅದಕ್ಕಾಗಿಯೇ ಮನೆಗೆ ಹಿಂತಿರುಗು. ಕಷ್ಟಗಳಿಂದ ಹೆದರಬೇಡ. ಅವನ್ನು ಎದುರಿಸು, ಪರಿಹರಿಸು. ಅದೇ ಜೀವನದಲ್ಲಿ ಮುಂದೆ ಸಾಗುವ ಮಾರ್ಗ. ಈ ಮಾತು ಆ ವ್ಯಕ್ತಿಗೆ ಜೀವನ ಪಾಠವಾಯಿತು. ಅವನ ಚಿಂತನೆಯೇ ಬದಲಾಗಿತು. ಆ ದಿನದಿಂದ ಅವನು ಪರಿಪೂರ್ಣ ಜೀವನಕ್ಕಾಗಿ ಕಾಯುವುದನ್ನು ನಿಲ್ಲಿಸಿ ಧೈರ್ಯದಿಂದ ಸಮಸ್ಯೆಗಳನ್ನು ಎದುರಿಸಲು ಆರಂಭಿಸಿದ. ನಿಧಾನವಾಗಿ ಅವನ ಜೀವನ ಸುಧಾರಿಸತೊಡಗಿತು. ಮಿತ್ರರೇ, ಈ ಕಥೆ ನಮಗೆ ಒಂದು ಮಹತ್ವದ ಸಂದೇಶವನ್ನು ನೀಡುತ್ತದೆ. ಸಮಸ್ಯೆಗಳು ಪ್ರತಿಯೊಬ್ಬರ ಜೀವನದಲ್ಲೂ ಇರುತ್ತವೆ. ಯಾರ ಜೀವನವೂ ಸಂಪೂರ್ಣ ಸುಗಮವಾಗಿರುವುದಿಲ್ಲ. ಕೆಲವರಿಗೆ ಹಣದ ಕಷ್ಟ, ಕೆಲವರಿಗೆ ಕುಟುಂಬದ ಜಗಳ, ಕೆಲವರಿಗೆ ಆರೋಗ್ಯದ ಸಮಸ್ಯೆ, ಕೆಲವರಿಗೆ ಮನಸ್ಸಿನ ಹೋರಾಟ. ಎಲ್ಲರ ಜೀವನದಲ್ಲೂ ಏನಾದರೂ ಕಷ್ಟಗಳಿರುತ್ತವೆ. ನಾವು ಅನೇಕ ಬಾರಿ ಇದು ಮುಗಿದರೆ ನನಗೆ ಶಾಂತಿ ಸಿಗುತ್ತದೆ ಎಂದುಕೊಳ್ಳುತ್ತೇವೆ. ಆದರೆ ಒಂದು ಸಮಸ್ಯೆ ಮುಗಿದ ಕೂಡಲೇ ಮತ್ತೊಂದು ಶುರುವಾಗುತ್ತದೆ. ಜೀವನದಲ್ಲಿ ಎಲ್ಲವೂ ಸರಿಯಾಗಿ ನಡೆಯುವ ಸಮಯಕ್ಕಾಗಿ ಕಾಯುತ್ತಿದ್ದರೆ ಅದು ನದಿಯ ಒಣಗುವುದನ್ನು ಕಾಯ್ದಂತೆಯೇ. ಅದು ಎಂದಿಗೂ ನಡೆಯುವುದಿಲ್ಲ. ಆದರೆ ಸಮಸ್ಯೆಗಳನ್ನು ಎದುರಿಸುತ್ತಲೇ ಮುಂದಕ್ಕೆ ಹೋಗಬೇಕು. ಓಡಿ ಹೋಗುವುದರಿಂದಲೂ ಕೈಬಿಟ್ಟುದರಿಂದಲೂ ಪರಿಹಾರ ಸಿಗುವುದಿಲ್ಲ. ಪ್ರತಿಯೊಂದು ಸಮಸ್ಯೆಯನ್ನು ಎದುರಿಸಿ ಪರಿಹರಿಸಿದಾಗ ನಾವು ಬೆಳೆದಂತೆ ಜೀವನವು ಮುಂದೆ ಸಾಗುತ್ತದೆ. ಸಮಸ್ಯೆಗಳು ಅಡ್ಡಿಯಲ್ಲ, ಅವೇ ಯಶಸ್ಸಿನ ಮೆಟ್ಟಿಲು. ಪ್ರತಿಯೊಂದು ಸವಾಲು ನಮಗೆ ಹೊಸ ಪಾಠ ಕಲಿಸುತ್ತದೆ, ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡುತ್ತದೆ. ಆದ್ದರಿಂದ ಸಮಸ್ಯೆಗಳಿಂದ ಹೆದರಬೇಡಿ, ಅವನ್ನು ಎದುರಿಸಿ ಕಲಿಯಿರಿ. ಯಶಸ್ಸು ಮತ್ತು ಶಾಂತಿ ಜೀವನ ಸುಲಭವಾದಾಗ ಬರುವುದಿಲ್ಲ. ಜೀವನ ಕಠಿಣವಾಗಿದ್ದರೂ ಮುಂದೆ ಸಾಗಿದಾಗ ಮಾತ್ರ ಬರುವುದು. ಆದ್ದರಿಂದ ನಿಲ್ಲಬೇಡಿ, ಕಾಯಬೇಡಿ, ಮುಂದೆ ಸಾಗುತ್ತಿರಿ. ಕೊನೆಗೆ ನೀವು ಗಮ್ಯಸ್ಥಾನ ತಲುಪುತ್ತೀರಿ.